ಈಗ ಹೊಂಟಿರೋದು ಸೀದಾ ಕೂಡಲ ಸಂಗಮ ಜಾತ್ರೆಗೆ ಹೊಂಟಿರ್ತೀವಿ. ಈಗ ನಿಂದಿರ್ಸಿ ಸ್ವಲ್ಪ ಚಾ ಕುಡಿಯಾಗೈತಿ. ವರುಣ ಒಳಗ ಸಿಗರೇಟ್ ಹೊಡ್ಯಾಕ ಮುಂದಾಗ ನಮ್ಮ ರಿಲೇಷನ್ ಮನಿ ಐತಿ, ಅಲ್ಲಿ ಸ್ಟೇ ಮಾಡಬೇಕು, ಎಡಿಟ್ ಮಾಡಬೇಕು. ಇದೇ ನಾಳೆ ಬೆಣ್ಣೆ ನೋಡಾಕೈತ್ರಲ್ಲ, ಇದು ನಮ್ಮ ಮಮ್ಮಿ ಅವ್ರದ್ದು ತವ್ರ ಮನಿ ಅಂತಾರಲ್ಲ ಗೈಸ್, ಅದೇ ಇದು. ಅದು ನಾನಂತರೂ ಚಪ್ಪಲ್ ಹಾಕೊಂಬಂದಿಲ್ಲ ಇವತ್ತು. ಹಂಗ ಬಂದಿನಿ, ಕಾಲು ಅಂತೂ ಅನ್ನ ಸುಡಾಗತ್ತ. ಈ ನನ್ನ ಮಗ ಏನೋ ಇಸಾಡ್ತಂತ ಅನ್ನಾಗತ್ತಾನ. ಎಲ್ಲ ನೀರ್ ಕಂಡ್ರ ನನ್ನ ಮಗ ಗೊತ್ತಲ್ಲ ಗೈಸ್, ಅವಾಗ ಬಿಚ್ಚಾಗದಾನ. ಬೋಟಿಂಗ್ ಐತಿ, ಬೋಟಿಂಗಿಗೆ ಬಂಡ್ರ ಇಂಥ ಬಿಸ್ಲಾಗ ಒಳ್ಳೆ ಒಂದು ಡೈ ಮಡಿ ದರ್ಶನ ಕಾಲ್ ಫುಲ್ ಸುಡಾಗತೈತಿ. ಇಂಥದ್ರಾಗ ಇದ್ದ ಕ್ಯೂ 2-3 ಲೈನ್ ಅನ್ನೋತ್ತ ಕ್ಯೂ ಇದೆ ಗೈಸ್. ಮೇನ್ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀನಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ. ಇಷ್ಟ ಅನ್ನೋತ್ತ ಲೇಟ್ ತೇರ್ ಎಳೆದ್ರದ್ ನಾನು ನೋಡೇ ಇಲ್ಲ. ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸುಸ್ವಾಗತ್ರಿ. ಇವತ್ತು ಮಂಗಳವಾರದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಬಂದಿವಿ. ಈಗ ನಾವು ಹೊಂಟಿರೋದು ಹೊರಗಡೆಯಿಂದ ಔಟ್ಫಿಟ್ ಬ್ಯಾಗ್ ಈಗ ಹಾಕೊಂಡು ರೆಡಿ ಅಂತ ಈಗ ಹೊಂಟಿರೋದು ಸೀದಾ ಕೂಡಲ ಸಂಗಮ ಜಾತ್ರೆಗೆ ಹೊಂಟಿವ್ರಿ. ಅಂದ್ರೆ ನಮ್ಮ ಮನೆ ದೇವರು ಕೂಡಲ ಸಂಗಮ ರೀ. ಅದಕ್ಕೆ ಜಾತ್ರೆಗೆ ಹೊಂಟಿರೋದು ಫಸ್ಟ್ ಟೈಮ್. ಜಾತ್ರೆಗೆ ಇದ್ರೆ ಹೋಗೋದು ಕೂಡಲ ಸಂಗಮಕ್ಕೆ ಅಂತ ನುಗ್ಗಿಸಲ್ಲ ಅಂದ್ರೆ ನುಗ್ಗಿಸಲೋಗಿ. ಈಗ ಟಿಫಿನ್ ಮಾಡಬಾರ್ದು ಅಂತ ಅನ್ಕೊಂಡಿನಿ, ನನ್ನ ಮಗ ಮಾಡೋಗೋಣ ಅಂತ ಅನ್ನಕತ್ತಾನೆ. ಓ ಅಣ್ಣ ಲೆಟ್ಸ್ ಗೋ. ಈಗ ಸೀದಾ ಬಂದ್ವಿ ಎಲ್ಲಿ ಅಂದ್ರೆ ಇಲ್ಲಿ ಯಾವ್ದೋ ಹೈವೇ ಬಂದ್ವಿ. ಸೀದಾ ಈಗ ನಿಂದಿರ್ಸಿ ಸ್ವಲ್ಪ ಚಾ ಕುಡಿಯಾಗತ್ತೀವಿ. ವರುಣ ಒಳಗ ಸಿಗರೇಟ್ ಹೊಡ್ಯಾಕ ಒಳಗ ಕುಂತಾನೆ. ಈಗ ನಾವು ಚಾ ಕುಡ್ದು ಹೋಗೋಣ. ಯಾವ ಸಿಗರೇಟ್ ಹೊಡ್ಯಾಕತ್ತಿ? ವರುಣ್ ಈಗ ಉತ್ತಿಗಂತ ನಿಂದಿರ್ತೀನಿ ನಾನು. ಈಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಟಿಫಿನ್ ಆಗಿ ಈಗ ಸೀದಾ ಹೊಂಟಿವಿ. ಈಗ ಇನ್ನೊಂದು 40 ಕಿಲೋಮೀಟರ್ ಐತ್ರಿ ಹುನಗುಂದಿಗೆ. ಹುನಗುಂದ್ಲಿಂದ ಕೂಡಲ ಸಂಗಮಕ್ಕೆ 30 ಕಿಲೋಮೀಟರ್ ಐತಿ. ಹುನಗುಂದಾಗ ನಮ್ಮ ರಿಲೇಷನ್ ಮನಿ ಐತಿ, ಅಲ್ಲಿ ಸ್ಟೇ ಮಾಡಬೇಕು, ಎಡಿಟ್ ಮಾಡಬೇಕು. ಎಡಿಟ್ ಆದಮೇಲೆ ಎಲ್ಲ ಹೋಗೋದು. ಈಗ ನಮ್ಮ ಮಗ ಗೊತ್ತಿಲ್ಲ, ಅದಕ್ಕೆ ಹೋಗೋಣ, ಲೆಟ್ಸ್ ಗೋ ಗೈಸ್. ಈಗ ಫೈನಲಿ ಬಂದು ಸ್ವಲ್ಪ ಎಡಿಟ್ ಆತ್ರಿ. ಯಾವ್ದಂತಂದು ಪೂರ ನಿಮಗೆ ಒಂದು ಕ್ಲೋಸಪ್ನಾಗ ತೋರ್ಸೋಕ್ಕಿಂತ ದೂರ್ಲಿಂದ ತೋರ್ಸೋಣ. ಎಸ್, ಇದೇನು ನೋಡಾಕತ್ತಾರಲ್ಲ ಗೈಸ್ ಮನೆ, ಇದೇ ನಾಳೆ ಬೆಣ್ಣೆ ನೋಡಾಕತ್ತಾರಲ್ಲ, ಇದು ನಮ್ಮ ಮಮ್ಮಿ ಅವ್ರದ್ದು ಸ್ವಂತ ಮನೆ, ಅದರ ತವ್ರ ಮನೆ ಅಂತಾರಲ್ಲ ಗೈಸ್, ಅದೇ ಇದು. ನಾವು ಗಿಣ್ಣವ್ರು ಇದ್ದಾಗ ಇಲ್ಲೇ ಬಂದು ಇಲ್ಲೇ ಸ್ಟೇ ಮಾಡಿ ಇಲ್ಲೇ ಆಟಾಡೋದು ಎಲ್ಲ ನಾವತ್ತ ದೊಡ್ಡ ಮನೆ. ಈ ಸುತ್ತಮುತ್ತ ಏನೇನು ಅದಾವ ಇವೆಲ್ಲ ಮನೆಗಳು. ಇವು ಮುಂಚೆ ಏನೇನು ಇದ್ದಿದ್ದಿಲ್ಲ. ಇವ್ರದ್ದು ಅವಾಗಿನ ಸಂಬಂಧದಾಗ ಕಟ್ಟಿದ್ದು. ಹಿಂದಕ್ಕೆ ಈ ತರ ಗಾರ್ಡನಿಂಗ್ ಐತಿ, ಫುಲ್ ಇದೆ. ಹಿಂದಕ್ಕೆ ಮನಿ ಹಿಂಗ ಐತಿ, ಅನ್ನ ಹೊತ್ತೈತಿ. ಇದೆಲ್ಲ ಎಳ್ಳೀರು ಇಲ್ಲೇ ಬಿಡೋದ. ಈಗ ದೊಡ್ಡ ಎಳ್ಳೀರು. ಈಗ ನಾವು ಬಂದ್ರು ಇಲ್ಲೇ ಆಡೋದು, ಇಲ್ಲೇ ಮಾಡೋದು, ಎಲ್ಲ ಇಲ್ಲೇ ಮಾಡಾಕತ್ತಿದ್ವಿ. ಈಗ ಇಲ್ಲಿ ಸ್ಟೇ ಆಗಿ ಈಗ ಎಡಿಟ್ ಎಲ್ಲ ಆಗೈತ್ರಿ, ಈಗ ಹೋಗ್ಬೇಕು ಗೈಸ್. ಈಗ ಫೈನಲಿ ನಾವು ಬಂದ್ವಿ. ಎದ್ರಿ ಕಾಣಾಗತ್ತೈತ್ರಿ ತೇರು. ಅನಾವತ್ತ ಬಿಸಿಲು ಅಂತೂ ಲಿಟ್ರಲ್ಲಿ ಅನಾವತ್ತ ಅಂದ್ರೆ ಅನಾವತ್ತ ಐತಿ. ಬಂದಿವಿ. ಇದೇ ನೋಡ್ರಿ ಗೈಸ್ ನಮ್ಮ ಮನೆ ದೇವ್ರ. ಅಂದರೆ ಒಳಗೆ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರಿ ಕೂಡಲ ಸಂಗಮ ಯಾರು ಏನೇನು ಅಂತಂದು. ಅವ್ರು ನಾವು ಸ್ನ್ಯಾಪ್ನ ಬಿಸಿ ಅನಾವತ್ತ ಅಂದ್ರೆ ಅನಾವತ್ತ. ಈ ಆ್ಯಂಗಲ್ ತೊಗೊಂಬಿಡಮ್ಲೆ ಫ್ಯಾಮಿಲಿ ಬಂದಾಗಂತೂ ಇಲ್ಲಂದ್ರೂ ಫಿಕ್ಸ್ ಇರ್ತೀವಿ ಗೈಸ್. ಈ ಗಾರ್ಡನಂತೂ ಫಿಕ್ಸ್, ಅವರಲ್ಲ ಫುಲ್ ಅನಾವತ್ತ. ಅದು ನಾನಂತರೂ ಚಪ್ಪಲ್ ಹಾಕೊಂಬಂದಿಲ್ಲ ಇವತ್ತು. ಹಂಗ ಬಂದಿನಿ, ಕಾಲು ಅಂತೂ ಅನಾವತ್ತ ಸುಡಾಗತ್ತ. ಈಗ ಹೋಗಿ ಕಾಯಿಗೆ ಓಡಿಸ್ಬೇಕು, ಕಾಯಿ ಅಷ್ಟು. ಫೈನಲಿ ಈಗ ಬಂದ್ವಿ. ಇದೇ ಮೇನ್ ಎಂಟ್ರೆನ್ಸ್ ಆದಂಥ ಕೂಡಲ ಸಂಗಮ ರೀ. ಅನಾವತ್ತ ಇದೆ ಐತ್ರಿ. ಇನ್ನೊಂದೇನಂದ್ರೆ ಇಲ್ಲಿ ಫೆಸಿಲಿಟಿ ಅಂದರೆ ಮೇಲೆ ಅಟ್ಲೀಸ್ಟ್ ಏನಾರು ಸಾಮಾನ್ಯ ಗಿಮಿಣಿ ಹಾಕ್ಬೇಕು. ಕ್ಯೂದಾಗಂತೂ ಬಿಸಿಲಾಗಂತೂ ಹಂಗ ನಿಂತಾರ. ಏನೇ ಇದು ಬಿಳೆ ಪೇಂಟ್ ಕೊಡ್ತಾರೆ ಅಂದರೆ ಇದಕ್ಕೇನು ಬಿಸಿಲು ಅಬ್ಸರ್ವ್ ಮಾಡ್ಕೊಳಲ್ಲ. ಎಲ್ಲರೂ ಓಡಾಡಕತ್ತಾರ. ಇಲ್ಲಿ ಇರೋ ಬಿಸಿಲಿಗೆ ಕಾಲು ಕೂಡತಕ್ಕ ಏನು ಕ್ಯೂ ನಿಂತಾರಲ್ಲ. ಮ್ಯಾಲೆ ಸ್ವಲ್ಪ ಗ್ರೀನ್ ಇದು ಸ್ಕ್ರೀನರ್ ಹಾಕ್ಬೇಕಾಗಿತ್ತು. ಅಷ್ಟೇ ಫೆಸಿಲಿಟಿ ಏನು ಮಾಡಾಗತ್ತಿಲ್ಲ. ಈ ನನ್ನ ಮಗ ಏನೋ ಇಸಾಡ್ತಂತ ಅನ್ನಾಗತ್ತಾನೆ. ಎಲ್ಲ ನಮ್ಮ ವರುಣ ಈಗ ಈಸಾಡೋ ಟೈಮ್ ಒಳಗೆ ಈಸಾಡಬೇಕಂತಂದು ಈಗ ನೀರು ಕಂಡ್ರೆ ನನ್ನ ಮಗ ಗೊತ್ತಲ್ಲ ಗೈಸ್, ಅವಾಗ ಬಿಚ್ಚಾಗದಾನೆ. ಸೀದಾ ಹೋಗಿ ಒಂದು 2-3 ಇಲ್ಲ ಬಿಡ್ಲಿ, ತೋರ್ಸಲ್ ಬಿಡ್ಲಿ, ಅಷ್ಟೇ ಮುಗೀತಾನೆ. ಏನು ಚಡ್ಡಿ ಗಿಡ್ಡಿ ಅಂತ ತೋರಿಸಿಲ್ಲ. ಇಲಾಖೆಲ್ಲ ವರುಣಿಗೆ ರೆಡಿ ಆದ ಒಕ್ಕನ ಸೀದಾ ಹೊಂಟ. ಈ ಕಡೆ ಬಲ್ಲಿ ಒಂಡೈ ಯಾಕ ಹೋಗ ಎಸ್. ವರುಣಿಗೆ ಹಂಗೆ ಅಂತಲ್ಲ ಗೈಸ್, ನೀರು ಕಂಡ್ರೆ ಮುಗೀತಾನೆ ನನ್ನ ಮಗ. ಈಸಾಡೋದಂತ ಫಿಕ್ಸ್. ನನ್ನ ಮಗನ ಇನ್ನೊಂದು ಏನಂದ್ರೆ ನೀರು ಕಂಡ್ರೆ ಮಾತ್ರ ಮುಗೀತು. ಇಲ್ಲೊಳ್ಳೆ ನೀರು ಕಂಡ್ರೆ ಮಾತ್ರ ಹೇಳ್ತಲ್ಲ ಗೈಸ್. ಇಲ್ಲಿ ಬೋಟಿಂಗ್ ಐತಿ, ಬೋಟಿಂಗಿಗೆ ಬಂಡ್ರ ಬೋಟಿಂಗ್ ಈಸಾಡಕತ್ತ. ಮತ್ತೆ ಬಾಲಿಲೆ ಬರ್ರಿ ಅಂತಂದ್ರೆ ಅದ ಮೀನು ಹಿಡ್ಕೊಂಡು ನಿಂತಂದ್ರೆ
ಬಾಲೆ ಸಿಗಲ್ ಬಾಲೆ ಅವು ತಿನ್ನವಲ್ಲ ಬಾಲೆ. ಇಲ್ಲಿ ಬೋಟಿಂಗ್ ಫೆಸಿಲಿಟೀಸ್ ಎಲ್ಲ ನೀರು ಬಿಟ್ರೆ ಅಂದ್ರೆ ಫಿಕ್ಸ್ ಬೋಟಿಂಗ್ ಅಂತ ಇದ್ದೇ ಇರ್ತೈತಿ. ಈಗ ಹುಲಿ ನಮ್ಮ ಹುಲಿಯಲ್ಲಿ ಬಿಸಿಲು ಕಾಯ್ಸೋಣಾಗತ್ತಾನೆ, ಚಡ್ಡಿ ಇರೋದು ಒಂದು ಚಡ್ಡಿ ಹರ್ಸೋಣಾಗತ್ತಾನಿಗೆ. ಅಲ್ಲಿ ಚಡ್ಡಿ ತರ್ಬೇಕ ಎಕ್ಸ್ಟ್ರಾ. ಹಾಂ ನಡೀತೈತೆ, ಅದೇನೇ ಇಂಥ ಬಿಸಿಲಿಗಂತೂ ಆರಾಮ ಇದೆ ಆಗೇ ಆಗತ್ತೆ ಕೆಲ್ಸಿಗೆ. ಅದಕ್ಕೆ ಈಗ ಬೋಟಿಂಗ್ ಒಂದು ಹೆಂಗೆ ಅನ್ನಿಸ್ಲವ ಅಣ್ಣ? ಫೋನಿಲ್ಲ ಹೆಂಗೆ ಅನ್ನಿಸ್ತು ಇಂಥ ಬಿಸಿಲಾಗ ಒಳ್ಳೆ ಒಂದು ಡೈ ಮಡಿ ದರ್ಶನ ಮಾಡೋ ನೀವಂದ್ರೆ ಆಯ್ತು ಬಾಲೆ ಭಕ್ತಿ ಮನ್ಸಾಗಿರ್ತೈತೆ. ಮತ್ತೆ ಆ ಡೈಲಾಗ್ ಹೊಸಕ್ಕೆ ಹೋಗ್ಬೇಡ. ಅಲ್ಲ ನಾನು ಯಾರು ಹೊಸಿ ಥರದ್ದು ಗೊತ್ತು ಬೇಡ. ಸಾಕು ನೀ ಕುಡಿ. ಅಲ್ಲ ದಾನ ಕೂರ ಕರ್ಣ ಹೋಗಿ ಜಲ್ದಿ ಹೆಚ್ಕೊಂಬೋಗಿ. ಮಡಿ ಉಡಿ ಇವತ್ತು ನೀನೇ ಇವತ್ತೆಲ್ಲ ಗಣೇಶಕ್ಕೆ ಬಿಡ ಇಲ್ಲ ಹಬ್ಬ ಬಿಡ ತಾಂಬ. ಕಾಲು ಫುಲ್ ಹೆಸರು ಆಗತೈತಿ. ಇಂಥವ್ರಾಗ ಇದ್ದ ಕ್ಯೂ 2-3 ಲೈನ್ ಅನ್ನೋತ್ತ ಕ್ಯೂ ಇದ್ದಾಗ ಈಗ ಫುಲ್ಲ ಅಣ್ಣ ಹೆಂಗ ವಯಸ್ಸು ಅಂತದ್ರಾಗ ದೇವ ನಮಸ್ಕಾರ ಆಗತ್ತಾರ. ಲಿಟ್ರಲಿ ಇದು ನೋಡಿ ನಾನು ಹೆವಿ ಅಂದರೆ ಹೆವಿ ಮಾನಸಿಕ ಈಗ ಅವಾಗೆ ಡ್ರೆಸ್ ಕಾಣೋದಿಲ್ಲ. ಅವಾಗೆ 2:36 ಆಗೈತಿ. ಇಷ್ಟು ಕ್ಯೂ ನಿಂತು ಈಗ ಹೊರಗೆ ಯಾವಾಗ ಈಗ 2 ಫೈನಲಿ ಒಳಗೆ ಫೈನಲಿ ಬಂದಿವಿ. ಎಲ್ಲ ಕ್ಯೂ ಆಗೈತಿ. ಇದೆಲ್ಲ ಫೋನ್ ಅಂತೂ ಅಲ್ಲಾಗಿಲ್ಲ. ಆದರೂ ದೇವ್ರ ಫೈನಲಿ ಏನು ಅನ್ಸಾಗಲ್ಲ. ಸ್ನಾನ ಮಾಡಿ ಫ್ರೆಶ್ನೆಸ್ ದೇವ್ರ ನಿಂದೆ ಬೇಡಿಕೆ ಜಲ್ದಿ ಹೋಗತ್ತೆ ಅನ್ನಿಸ್ತದೆ. ಫೈನಲಿ ದರ್ಶನ ಆತ್ರಿ. ದರ್ಶನ ಆಗಿ ಈಗ ಸೀದಾ ನಾನು ವರುಣ ಮೇನ್ ಕೂಲ್ ಸಮ್ಮ ಆದಂಥ ಅಂಡರ್ಗ್ರೌಂಡ್ ಶಾಪ್ ಏನು ಕಾಣತ್ತಾನಲ್ರಿ ಅಲ್ಲಿ ಹೊಂಟಿವಿ. ಇಲ್ಲಿ 3 ನದಿ ಕೂಡ್ತೀವಿ. ಇದೇನು ನೀವು ನೋಡಾಕತ್ತಿರಲ್ಲ ವ್ಯೂ. 3 ನದಿ ಯಾವ್ಯಾವ್ದು ಹೇಳವಣ ವರುಣ್ ಸ್ವಲ್ಪ ಬಿಜಿ ಆಗಿ ಸ್ವಲ್ಪ 3 ನದಿ ಕೂಡಲ್ಲ ಸಂಗಮ ದೇವ ಅಂತಂದು 3 ಇರ್ಬೇಕು. ಸೈಟ್ 3 ಒಳಗೆ ಹೋಗೋಣ ಹಚ್ಕೊ. ಎಸ್ ಗೈಸ್ ಈಗ ಫೈನಲಿ ನಾವು ಬಂದೀವಿ. ಈಗ ಕೆಳಗಡೆ ಮೇನ್ ಆದಂಥ ಕೂಡಲ ಸಂಗಮದ ಮೇನ್ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರಿ ಎಲ್ಲರೂ ಬಾಲೆ. ಎಸ್ ಈಗ ಇದು ಮಾಡಿ ಸೀದಾ ಆಲ್ಮೋಸ್ಟ್ ಅಲ್ಲಿ ಈಗ 3:30 ಆಗಕ್ಕೆ ಬಂದೈತಿ. ಇದಾದ್ಮೇಲೆ ಹೋಗೋಣ ಹಚ್ಕೊ. ಫೈನಲಿ ಬಂದು ದೇವಸ್ಥಾನಕ್ಕೆ ಕೂಡಲ ಸಂಗಮದ್ದು ಈ ಥರ ಇದೆ. ನೀನು ಬೆಳಗ್ತಿಲ್ಲ ಉದ್ದಿನಕಟ್ಟಿ ಗಿಂಟಿಂಗಲ್ಲಿ ಏನಾರ ಈ ಥರ ಕಾಣುತ್ತೆ. ಕೆಳಗಡೆ ಲಿಂಗು ಯಾವ ಥರ ಇರುತ್ತೆ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರು ಬರೋಕ್ಕಾಗಲ್ಲ. ನೋಡಿದ್ರೆ ಟಾಪ್ ಆ್ಯಂಗಲ್ ಹೆಂಗೆ ಕಾಣುತ್ತೆ ಈ ಥರ ಕಾಣುತ್ತೆ. ಈಗ ಇದೇನೈತಲ್ಲ ಇದು ಪೂರ ನೀರು ಒಳಗಿರೋದು. ನೆಟ್ವರ್ಕ್ ಅಂತ ಎರರ್ ಬರುತ್ತೆ. ಪೂರ ಈಗ ನೀರು ಒಳಗೆ ಬೇಯಿಸಿರೋದು ಇದು ಪೂರ. ಹಂಗೆ ನಮ್ಗೆ ಇಲ್ಲಿ ಫಸ್ಟ್ ನಾವು ಟಿಕೆಟ್ ತೊಗೊಂಡು ಹೋಗ್ಬೇಕು. ಟಿಕೆಟ್ ಬಂದ್ಬಿಟ್ಟು ₹5 ಪರ್ ಪರ್ಸನ್. ₹5 ಟಿಕೆಟ್ ತೊಗೊಂಡ್ಬಿಟ್ರೆ ಸೀದಾ ಒಳಗೆ ಹಿಂಗೆ ಬರ್ಬೋದು. ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ, ಸ್ವಲ್ಪ ವಿಡಿಯೋ ಬಿಡೋಣ. ಬರೋಣ ಹಿಡ್ಕೊಳಕ್ಕಾಗಲ್ಲ. ಅವಾಗೆ ತಿರ್ಗಾಕತ್ತಂದು ಮನೇಲಿ ಒಂದು ಸಣ್ಣ ಹೋಟೆಲ್ ಸಿಗ್ತ್ರಿ. ಈಗ ಇಲ್ಲಿ ಊಟ ಮಾಡ್ಬೋದು ಸಮಯ ಅಂದ್ರೆ ಐತಿ. ಈಗ ಇಲ್ಲಿ ಗ್ಲಾಸ್ ಬದಲಿ ಚಂಬಾಗಿ ಇಟ್ಕೊಡಕತ್ತಾರ. ಸೈಡಿಗೆ ಜ್ಯೂಸ್ ಅಂತ ತೊಗೊಂಡಿತ್ತು. ಮಕ್ಕಳು ಕೂಡ ಹೊಟ್ಟೆ ಹೆಂಗೆ ಅನ್ಸಕತ್ತೈತೆ ನನಗೆ. ಎಕ್ಸ್ಪ್ರೆಷನಾಗೆ ಮತ್ತು ಚೆನ್ನಾಗಿ ಮಾಡ್ಯಾನ. ಅಲ್ಲಿ ಎಲ್ಲಾದ್ಮೇಲೆ ಈಗ ಚಕ್ಲಿ ತೊಗೊಂಡಿವಿ. ಇಲ್ಲಿ ಪಾಪ್ಯುಲರ್ ಚಕ್ಲೀಸ್ ಈಗ ಎಡಿಟ್ ಮಾಡೋಕ್ಕೆ ಕುಂತೀವಿ. ಈಗ ಎಡಿಟ್ ಮಾಡೋದೈತಿ ಬಿಡೋದೈತಿ. ಈಗ ನಾರ್ಮಲ್ ಇದ್ದಿದ್ದಾಗ ಎಡಿಟ್ ಮಾಡೋದು. ಈಗ ಫ್ರೀ ಟೈಮ್ ಐತಿ ಈಗ ಮಾಡಬೇಕು. ಮತ್ತು ಆಮೇಲೆ ಜಾತ್ರೆಗೆ ಹೋಗ್ಬೇಕು. ಈಗ ಫೈನಲಿ ಎಲ್ಲ ಆತ್ರಿ. ಸ್ವಲ್ಪ ಒಂದು ರೌಂಡು ಸೋಡಾನು ಹೊಡ್ಕೊಂಬಂದ್ವಿ. ಈಗ ತೇರು ಎಳಿಬೇಕು. ಇನ್ನು ಜನರಿನ ಅಷ್ಟು ಬಂದಿಲ್ಲ. ಈಗ ಅವಾಗ 5:20 ಆಗೈತೆ ರೀ. 5:15 ಏನಾಗಿರ್ಬೇಕು. ಅದಕ್ಕೆ ಈಗ ಹೋಗಿ ತಗೋಬೇಕು. ಫಸ್ಟು ಮನೆ ಮುಟ್ಬೇಕು. ಕಾಲಾಗ ಚಪ್ಪಲಿ ಇಲ್ಲಾರು ಈಗ ಟೈಮಿಗೆ ಗಂಟೆ ಬರುತ್ತಾನೆ ಇನ್ನಂಗೆ. ಫೈನಲಿ ಇನ್ನೊಂದೇನಂದ್ರೆ ಈ ಕಡೆ ಸನ್ಸೆಟ್ ಆಗಾಕತೈತಿ. ತೇರು ಎಷ್ಟು ಶೈನಿಂಗ್ ಅನಾಹುತ ಹೊಡ್ಯಾಕತ್ತದ ಅಂದ್ರೆ ಲಿಟ್ರಲಿ ಮೊಬೈಲ್ಗಿಂತ ಮಾತ್ರ ಲೈವ್ ಅಂತ ಅನಾಹುತ ಕಾಣಕತ್ತೈತಿ. ಸೈಟ್ ಎಲ್ಲ ಕಮ್ಮಿ ಅಂದರೂ ಭಾಳ ಹೂವಿನಾರ ಆಗಾಕತ್ತಾರೆ. ಎಲ್ಲಕ್ಕೆಲ್ಲ ಒರಿಜಿನಲ್.
ಎಲ್ಲಿ ಕಳಶ ಸಣ್ಣದ ಪೂಜೆ ಮಾಡ್ತಾರೆ. ದಯವಿಟ್ಟು ಒಂದಕ್ಕೆ ತರ್ಬೇಡ್ರಿ. ಕರೆಕ್ಟ್ ಹೊರಗಡೆ ಗೈಸ್ ಫೈನಲಿ ಕಳಶ ಮೇಲೆ ಏರ್ಸ್ಯಾರ. ಪಾರ್ಟ್ ವೈಸ್ ಏರಿಸ್ತಾರೆ ಗೈಸ್ ಇದು ಕಳಶ. ಬಿಡಮ್ಮ, ಸಾಕು. 7:06 ತೇರ್ ಎಳೆದೈತ್ರಿ. ಇಷ್ಟ ಅನ್ನೋತ ಲೇಟ್ ತೇರ್ ಎಳೆದ್ರದ ನಾನು ನೋಡಿಲ್ಲ. ಈಗೂ ಕ್ರೌಡಿನ ಅನ್ನ ತಂಗೆ ಐತೆ. ಈಗ ಇಲ್ಲಿ ಅರ್ಶಿನ ಕುಂಕುಮ ಕರ್ಸೋಣಕ್ಕೆ ಬಂದಿವಿ. ಈಗ ಸೀದಾ ಮನೆಗೆ ಹೋಗ್ಬೇಕು. ಇಲ್ಲಿರೋ ಟ್ರಾಫಿಕ್ ಹೆಂಗಾಯ್ತು ಗೊತ್ತಾ. ನಾವು ಮಂದಿ 6 ಗಂಟೆ ಬಂದಿದ್ದು ನೋಡಿದ್ದು, 6:15 ಬಂದು ನೋಡಿದ್ರೆ ಇನ್ನೂ ಕಮ್ಮಿ ಇದ್ರು. ಆಮೇಲೆ ಬಂದರು ಅನ್ನಾವತ್ತ ಬಂದ್ರೆ ಈ ವರ್ಣನ ಫುಲ್ ದೇವ್ರು ಬಿಡಾನ. ಈಗ ಸೀದಾ ಕರ್ಸೋಣದೈತೆ, ಹೋಗೋದೈತಿ. ಟ್ರಾಫಿಕ್ ಅಂತ ಅಲ್ಲ ಕ್ರೇಜಿ ಟ್ರಾಫಿಕ್. ಸರಿ ಗೈಸ್, ಅಲ್ಲ ಟ್ರಾಫಿಕ್ ಹೆಂಗಂತಂದ್ರೆ ಈ ಕಡೆಗೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇಲ್ಲ ಏನಿಲ್ಲ. ಗೈಸ್ ಈಗ ಫೈನಲಿ ಹೊಸಪೇಟೆಗೆ ರೀಚ್ ಆಗಿವ್ರಿ. ಟೈಮ್ ಅವಾಗ ಎಷ್ಟಾಗೈತ್ಲೆ? ಟೈಮ್ ಅವಾಗ 11 ಆಯ್ತು ಗೈಸ್. ಈಗ ಯಾಕಂದರೆ ಅಲ್ಲೇ ನಿಂತಲ್ಲೇ 3-4 ಚಹಾ ಕುಡಿದ್ವಿ. ಮತ್ತು ಈಗ ಇಲ್ಲಿ ನಾರ್ಮಲ್ ಫ್ರೆಂಚ್ ಫ್ರೈಸಿಗೆ ಬಂದೀವಿ. ಮನ್ಯಾಗ ನಮ್ಮ ಮಮ್ಮಿ ಏನಿಲ್ಲ ಅಂತ ಹೇಳ್ಯಾರ. ಅದಕ್ಕೆ ಇಲ್ಲೇ ಸ್ವಲ್ಪ ತಿಂದು ಹೋಗ್ಬಿಡಮ್ಮ ಅಂತ ಐತಿ. ಈಗ ಓದ್ಕೊಳ್ಳೋಣ ಇದು ಮಾಡೋದು ಭಾಳ ಕಷ್ಟ ಐತಿ. ಅದಕ್ಕೆ ಈಗ ತಿಂದು ಹೋಗೋದೈತಿ. ಚಲೋ ನಿದ್ದೆ ಅಂತ ಅನಾಥ ಬರಾಗತೈತಿ. ಈಗ ಫಸ್ಟ್ ಟೈಮ್ ಗೈಸಿ ತೇರನ್ನ 7-6 ಇಳಿದಿರೋದು. ಮತ್ತು ಅದರ ತೇರ ಒಳಗೆ ಲೈಟಿಂಗ್ಸ್ ನೋಡ್ತಾರೆ ಫಸ್ಟ್ ಟೈಮು. ಅದ್ರಾಗ ಇನ್ನೊಂದು ಏನಂದ್ರೆ ನಮ್ಮದು ಮನೆ ದೇವ್ರು ಬೇರೆ ಅದೊಂದು. ಈಗ ಚಾರ್ಜ್ ಒಂದಿಲ್ಲ, ಎಲ್ಲ ಸೆಟಪ್ ಮಾಡ್ಬೇಕು. ನಾಳೆ ಜಲ್ದಿ ಎದ್ದು ಹೇಳ್ಬೇಕಂತೆ. ನಮ್ಮ ಮಮ್ಮಿನ 8 ಗಂಟೆಗೆ ಬಿಡಬೇಕಂತೆ. ಮತ್ತು ಜಲ್ದಿ ಎದ್ದು ಎಡಿಟ್ ಮಾಡ್ಬೇಕು. ಭಾಳ ಕಷ್ಟ ಐತೆ ನೋಡಂಬ್ರಿ. ಫೈನಲಿ ಈಗ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿವ್ರಿ. ಅನ್ನೋತ್ತು ಬಂದವು. ಅನ್ನೋತ್ತು ಈಗ ತಿನ್ನೋದೈತ್ರಿ. ಮನೆಗೆ ಹೋಗಿ ಮುಕ್ಕೊಳೋದೈತಿ. ಹಿಂಗೆ ಸೇಮ್ ಹುಚ್ಚ ವೆಂಕಟ್ ಕುಂತೀನಿ. ನನ್ನ ಮಗನ ಅಂತ ಹೇಳವಣ ಹಿಂಗೆ ಕ್ರಾಸ್ ಹೆಡ್ ಮಾಡಿ ನನ್ನ ಚೆಲ್ಲಿ ಅಂತ. ಅದೇ ವೀರು ಬಂದರೆ ಮಗ ಹಿಂಗೆ ಅವನೇ ಇಟ್ಕೊಂಡ್ಬಿಡ್ತಾನೆ ಕೈಯಾಗ. ಗೈಸ್ ಇದೆ ನೋಡ್ರಿ, ನಾ ಬಿದ್ದಿರೋದನ್ನ ಕಮ್ಮಿ ಆಗಿರೋದು. ಸ್ವಲ್ಪ ಇದ್ದಂಗೆ ಹಚ್ಚೆ ಅದು ಬಿದ್ದಿರೋದು. ಇಲ್ಲಿ ಇದು ಹೊಟ್ಟೆ ಒಂದು ತೋರ್ಸಂಗಿಲ್ಲ. ಕಡೆ ಹಂಗೆ ಫೋಟೋ ಶೂಟ್ ಮಾಡ್ತಾರೆ.